ಸಿಂಹ ರಾಶಿಗೆ ಹೋಗೋಣ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಒಂದು ದಶಾ ನಡೆದಾಗ ಅಥವಾ ಅಲ್ಲಿ ಏನೋ ಕಾಯಿಲೆ ಬಂದಿದೆ ಅಂತಂದಾಗ ಆ ಕಾಯಿಲೆ ಅಧಿಪತಿಯಾಗಿರ್ತಕ್ಕಂಥ 6, 8, 12 ಸಿಂಹರಾಶಿಯಲ್ಲಿ ಬಂದಾಗ ಸ್ವಲ್ಪ ಭಾಗ ಹಾರ್ಟ್ ರಿಲೇಟೆಡ್ ಬರುತ್ತೆ. ಯಾಕಂದ್ರೆ ಹಾರ್ಟ್ ಅನ್ನ 2 ಡಿವೈಡ್ ಆಗಿದೆ. ಡಿವೈಡ್ ಆಗ್ಬೇಕಾದ್ರೆ ಕೆಳಭಾಗದ ಹಾರ್ಟು ಸೂರ್ಯನಿಗೆ ಹೋಗಿದೆ, ಅದ್ರ ಜೊತೆಗೆ ಹೊಟ್ಟೆಯ ಪಚನ ಕ್ರಿಯೆ ಏನ್ ಕರಿತೀವಿ, ಆಹಾರ ಸೇವನೆ ಮಾಡಿದಾಗ ಚೆನ್ನಾಗಿ ಡೈಜೆಷನ್ ಆಗ್ತಕ್ಕಂಥ ಒಂದು ಪಚನ ಕ್ರಿಯೆ ಸಿಂಹರಾಶಿಗೆ ಕೊಟ್ಟಿದ್ದಾರೆ. ಡೈಜೆಷನ್ ಪವರ್ ಅದು ಜಾಸ್ತಿ ಕೊಟ್ಟಿದ್ದಾರೆ. ಮತ್ತೆ ನಾವು ಡೈಜೆಸ್ಟ್ ಆಗೋಕ್ಕೆ ಅಗ್ನಿ ಚೆನ್ನಾಗಿರ್ಬೇಕು ಹೊಟ್ಟೆಯಲ್ಲಿ ಅಂತ ಹೇಳಿದ್ದಾರೆ. ಆಯುರ್ವೇದ ಆಗಿರ್ಬೋದು, ಯಾವ್ದಾದ್ರು ಡಾಕ್ಟರ್ ಆಗಿರ್ಬೋದು, ಅವ್ರು ಹೇಳ್ತಾರೆ ಹೊಟ್ಟೆಯಲ್ಲಿ ಅಗ್ನಿ ಇಂಪಾರ್ಟೆಂಟು. ನಾವೇನು ಆಹಾರ ತಗೊಂಡ್ರು ಕೂಡ ಅದು ಗ್ರೈಂಡರ್ ತರ ವರ್ಕ್ ಆಗುತ್ತೆ. ಇಲ್ಲಿ ಗ್ರೈಂಡರ್ ಅಂದ್ರೇನೆ ಅಗ್ನಿ. ಅಲ್ಲಿ ಸೂರ್ಯ ಸ್ವಲ್ಪ ಏನಾದ್ರು ಸಮಸ್ಯೆ, ಆ ಭಾಗದಲ್ಲಿ ಸೂರ್ಯನ ಸಮಸ್ಯೆ ಆದ್ರೆ ಅಸಿಡಿಟಿ ಆಗ್ತಕ್ಕಂಥದ್ದು, ಹೊಟ್ಟೆಗೆ ಏನೇ ಊಟ ಸೇರದೆ ಇರ್ತಕ್ಕಂಥದ್ದು, ಅಥವಾ ಸ್ಟೊಮಕ್ ಅಲ್ಸರ್ಸ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ, ಅಥವಾ ಜೀರ್ಣ ಆಗದೆ ಇರ್ತಕ್ಕಂಥದ್ದು, ಪಚನ ಆಗದೆ ಇರ್ತಕ್ಕಂಥದ್ದು, ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅಥವಾ ಹೊಟ್ಟೆ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಯಾವ ಭಾಗದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅಲ್ಲಿ ಸಿಂಹರಾಶಿಗೆ ಸೀಮಿತವಾಗಿದೆ. ಆರೋಗ್ಯದ ವಿಚಾರದಲ್ಲಿ ಕನ್ಯಾ ರಾಶಿಯಲ್ಲಿ ನಿಮ್ಗೆ ಏನಾದ್ರೂ ಒಂದು ಸ್ವಲ್ಪ ಕಂಡುಹಿಡಿಬೇಕು ಅಂತಂದ್ರೆ ಈ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಮು, ಸ್ವಲ್ಪ ಮಟ್ಟಿಗೆ ಈ ಜಾಂಡೀಸ್ ಪ್ರಾಬ್ಲಮ್ಮು, ಸ್ವಲ್ಪ ಮಟ್ಟಿಗೆ ಈ ಪಚನಾಕ್ರಿಯೆಯಲ್ಲಿ ಕೆಳಮಟ್ಟಕ್ಕೆ ಅಂದ್ರೆ 2 ಭಾಗ ಬರುತ್ತೆ, ಅಲ್ಲಿ ಕಿಬ್ಬೊಟ್ಟೆ ಅಂತ ನಾವು ಕರಿತೀವಿ, ಆ ಹೊಟ್ಟೆಯ ಸಂಬಂಧಿತ ಸಮಸ್ಯೆ ಇರ್ತಕ್ಕಂಥದ್ದು, ಸ್ವಲ್ಪ ಆ ಒಂದು ರೀಜನ್ ಅಲ್ಲಿ ಬರ್ತಕ್ಕಂಥದ್ದು, ಹೊಟ್ಟೆಯ ಅರ್ಧ ಭಾಗ ಅಂತ ಹೇಳ್ತೀವಿ, ಮೇಲ್ಭಾಗದಲ್ಲಿ ಕೂಡ ಅರ್ಧ ಭಾಗದಲ್ಲಿ ಅಂತ ಬರ್ತಕ್ಕಂಥದ್ದು, ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನ ನಾವು ಆ ಸಂಬಂಧಿತವಾಗಿರ್ತಕ್ಕಂಥ ಕಾಯಿಲೆ ಬರುತ್ತೆ ಅಂತ ಹೇಳ್ತೀವಿ. ಹಾಗೆ ಇನ್ನು ಮುಂದುವರಿತಾ ಈ ತುಲಾ ರಾಶಿಯಲ್ಲಿ ಇದ್ದಾಗ ಈ ಸ್ವಲ್ಪ ಎಕ್ಸ್ಟರ್ನಲ್ ಗುಪ್ತ ರೋಗ ಅಂತ ಹೇಳ್ತೀವಿ, ಇಂಟರ್ನಲ್ ಗುಪ್ತ ರೋಗ, ಎಕ್ಸ್ಟರ್ನಲ್ ಗುಪ್ತ ರೋಗ ಅಂತ ಕರಿತೀವಿ. ಅಂದ್ರೆ ಮೇಲ್ಭಾಗದಲ್ಲಿ ಗುಪ್ತ ರೋಗದಲ್ಲಿ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ತುಲಾ ರಾಶಿಗೆ ಬರ್ತಕ್ಕಂಥದ್ದು, ಮೇಲೆ ಏನಾದ್ರು ಸಮಸ್ಯೆ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ಸು ಅಥವಾ ಬ್ಯಾಕ್ಟೀರಿಯಾ ಫಂಗಲ್ ಆಗ್ತದೆ ಮೇಲ್ಭಾಗದಲ್ಲಿ ಆಗ್ತಕ್ಕಂಥದ್ದು. ಅದೇ ನಾವು ವೃಶ್ಚಿಕ ರಾಶಿಗೆ ಹೋದ್ರೆ ಇಲ್ಲಿ ಒಳಭಾಗದಲ್ಲಿ ಆಗ್ತಕ್ಕಂಥದ್ದು, ಗುದದ್ವಾರದಲ್ಲಿ ಬರ್ತಕ್ಕಂಥದ್ದು, ಅಥವಾ ಸೊಂಟ ನೋವು ಬರ್ತಕ್ಕಂಥದ್ದು ವೃಶ್ಚಿಕದಲ್ಲಿ. ಹಾಗೆ ನಮಗೆ ಸ್ವಲ್ಪ ಋತುಮತಿಯಲ್ಲಿ ಆಗ್ತಕ್ಕಂಥದ್ದು ಸ್ವಲ್ಪ ಸರಿ ಹೋಗದೆ ಇರತಕ್ಕಂಥದ್ದು, ಕನ್ಯಾನು ಸ್ವಲ್ಪ ಬರುತ್ತೆ, ತುಲಾನು ಸ್ವಲ್ಪ ಬರುತ್ತೆ, ವೃಶ್ಚಿಕ ಈ 3 ಕೂಡ ಸ್ವಲ್ಪ ತಗೊಳ್ತಾರೆ ಅಲ್ಲಿಂದ ಅಲ್ಲಿ. ಈ ರೀತಿ ಋತುವಲ್ಲಿ ಸ್ವಲ್ಪ ಸಮಸ್ಯೆ, ಹೊಟ್ಟೆ ನೋವು ಬರ್ತಕ್ಕಂಥದ್ದು ಸಮಸ್ಯೆ, ಪೀರಿಯಡ್ಸ್ ಪ್ರಾಬ್ಲಮ್ಮು, ಮತ್ತೆ PCOD ಪ್ರಾಬ್ಲಮ್ಮು ಈ ಜಾಗದಲ್ಲಿ ಬರ್ತಕ್ಕಂಥದ್ದು. ಸೊ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಗುಪ್ತಾಂಗಗಳಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಅಥವಾ ಗುಪ್ತ ರೋಗವನ್ನು ತರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಾಗಿದೆ.